ನಮಸ್ಕಾರ. ಹಾಸ್ಟೆಲ್ಗೂ ಇಲ್ಲ, ಆಟೋಗಳಿಗೂ ಸಿಕ್ತಿಲ್ಲ, ಮಕ್ಕಳ ಬಿಸಿಯೂಟಕ್ಕೂ ಬಿತ್ತು ಕತ್ತರಿ. ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ಗ್ರಹಣ. ಬೀದರ್, ಕೊಪ್ಪಳದಲ್ಲಿ ಸಾಲುಗಟ್ಟಿದ ಜನ. ದೇಶದಾದ್ಯಂತ ಈಗ ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಇಲ್ಲದೆ ಕರ್ನಾಟಕವೂ ಸ್ತಬ್ಧ ಆಗುತ್ತಾ? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣಂತು. ನಾನು ಚೈತ್ರಾ ವಿಶ್ವನಾಥ್. 13ನೇ ದಿನಕ್ಕೆ ಕಾಲಿಟ್ಟ ಮಧ್ಯಪ್ರಾಚ್ಯ ಸಮರ. ಹೋಟೆಲ್ ಬಂದ್, ಆಟೋಗಳು ಬಂದ್, ಹಾಸ್ಟೆಲ್ಗಳಲ್ಲಿ ಊಟ ಬಂದ್, ಅನ್ನದಾನ ಪ್ರಸಾದ ವಿತರಣೆಯೂ ಬಂದ್. ಬಗೆಹರಿತಾನೇ ಇಲ್ಲ ಗ್ಯಾಸ್ ಗೊಂದಲ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆತಂಕ. ಗ್ಯಾಸ್ಗಾಗಿ ನಡೆಯುತ್ತಾ ದೇಶದಲ್ಲಿ ಯುದ್ಧ. ಗ್ಯಾಸ್ ಕೊರತೆಯಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ? ಗ್ಯಾಸ್ಗೆ ಇಷ್ಟೊಂದು ಮಹತ್ವ ಇದೆ, LPG ಇಲ್ಲ ಅಂದ್ರೆ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಜನರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಆದ್ರೆ ಗ್ಯಾಸ್ ಈಗ ದೇಶದಲ್ಲಿ ಮಿನಿ ಯುದ್ಧವನ್ನೇ ಸೃಷ್ಟಿಸಿದೆ. ಒಂದು ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಬರೋದಕ್ಕೆ ಯುದ್ಧ ಮಾಡಬೇಕಾಗಿ ಬಂದಿದ್ದು ಸಾಕಷ್ಟು ಕಡೆ ಅಘೋಷಿತ ಲಾಕ್ಡೌನ್ ರೀತಿಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹಾಸ್ಟೆಲ್ಗೂ ಇಲ್ಲ, ಆಟೋಗಳಿಗೂ ಸಿಕ್ತಿಲ್ಲ, ಮಕ್ಕಳ ಬಿಸಿಯೂಟಕ್ಕೂ ಬಿತ್ತು ಕತ್ತರಿ. ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ಗ್ರಹಣ. ಬೀದರ್, ಕೊಪ್ಪಳದಲ್ಲಿ ಸಾಲುಗಟ್ಟಿದ ಜನ. ದೇಶದಾದ್ಯಂತ ಈಗ ಗ್ಯಾಸ್ ಎಮರ್ಜೆನ್ಸಿ. ಗ್ಯಾಸ್ ಇಲ್ಲದೆ ಕರ್ನಾಟಕವೂ ಸ್ತಬ್ಧ ಆಗುತ್ತಾ? ಅದು ಬುಕ್ಕಿಂಗು ತಗೊಂತಿಲ್ಲ ಅಂದರೆ ಇವ್ರು ಮೊಬೈಲಲ್ಲಿ ಬುಕ್ ಮಾಡಲಿಕ್ಕೆ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದರೆ ಕಾಲ್ ಯಾವುದು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ. ಅದು ಕನೆಕ್ಟ್ ಆದರೂ ಕೂಡ ಬುಕ್ ಆಗಿರೋದು ಯಾವುದು ಬರಲ್ಲ. ಅದಾದಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಓಕೆನಾ? ಹಾಗಾಗಿ ಈಗ ಎಲ್ಲ ನಾವು ಜನಗಳು ನೋಡಿರೋ ಪ್ರಕಾರ ಗೋಡನಲ್ಲಿ ಸ್ಟಾಕ್ ಇದೆ. ನಾವು ಈವನ್ ಸರ್ವರ್ ಇಶ್ಯೂ ಇದ್ದರೆ ನೀವು ಮ್ಯಾನ್ಯಲಾಗಿ ಎಂಟ್ರಿ ಮಾಡಿಕೊಂಡು ನಮಗೆ ಅಟ್ಲೀಸ್ಟ್ ಸರ್ವಿಸ್ ಕೊಡಿ, ನೀವು ಆಮೇಲೆ ಅದನ್ನು ಸಿಸ್ಟಮಿಗೆ ಆ್ಯಡ್ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಹೋಗ್ತಾ ಇಲ್ಲ. ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ಯುದ್ಧ ಈಗ ಬೀದರ್ನಲ್ಲೂ ಗ್ಯಾಸ್ ಸಿಗದಂತೆ ಮಾಡಿದೆ. ಬೀದರ್ನಲ್ಲಿ ಮನೆ ಬಳಕೆಯ ಗ್ಯಾಸ್ಗಳಿಗೂ ಬಿಸಿ ತಟ್ಟಿದೆ. ಏಜೆನ್ಸಿ ಸೆಂಟರ್ ಮುಂದೆ ಸಿಲಿಂಡರ್ಗಾಗಿ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ನೆಹರು ಸ್ಟೇಡಿಯಂ ಹತ್ತಿರವಿರುವ HP ಗ್ಯಾಸ್ ಏಜೆನ್ಸಿ ಸೆಂಟರ್ ಮುಂದೆ ಜನರು ಹಗಲು ರಾತ್ರಿ ಎನ್ನದೇ ಕಾವಲು ಕಾಯ್ತಾ ಇದ್ದಾರೆ. ಸಿಲಿಂಡರ್ಗಾಗಿ ಏಜೆನ್ಸಿಗಳು ಮತ್ತು ಗ್ರಾಹಕರ ನಡುವೆ ವಾಗ್ವಾದ ನಡೆದಿದೆ. ಸಿಲಿಂಡರ್ ಸ್ಟಾಕ್ ಇಲ್ಲ, 5 ರಿಂದ 6 ದಿನ ಬಿಟ್ಟು ಬನ್ನಿ ಅಂತ ಗ್ಯಾಸ್ ಏಜೆನ್ಸಿಗಳು ಹೇಳ್ತಾ ಇದ್ದು, ಕೂಲಿನಾಲಿ ಬಿಟ್ಟು ಹಳ್ಳಿಗಳಿಂದ ಬೀದರ್ಗೆ ಬಂದಿದ್ದೀವಿ ಅಂತ ಜನರು ತಮ್ಮ ನೋವು ತೋಡಿಕೊಳ್ತಾ ಇದ್ದಾರೆ.
ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಜನರು 15ರಿಂದ 30 ಕಿಲೋಮೀಟರ್ ದೂರದಿಂದ ಬಂದು ಸಿಲಿಂಡರ್ಗಾಗಿ ಕ್ಯೂ ಕಟ್ಟಿದ್ದಾರೆ. ಆದರೆ ಬುಕ್ಕಿಂಗ್ ಮಾಡಿಕೊಂಡಿದ್ರೂ ಏಜೆನ್ಸಿಗಳು ಗ್ಯಾಸ್ ಕೊಡ್ತಾ ಇಲ್ಲ. ಬುಕ್ಕಿಂಗ್ ಮಾಡಿದ್ರೆ ಗ್ಯಾಸ್ ಕೊಡ್ತಿಲ್ಲ. ಬ್ಲ್ಯಾಕ್ನಲ್ಲಿ 1200ರಿಂದ 1300 ರೂಪಾಯಿ ಕೊಟ್ಟರೆ ಸಿಗ್ತಿದೆ. ಸಕಾಲದಲ್ಲಿ ಸಿಲಿಂಡರ್ ಸಿಗದಿದ್ದಕ್ಕೆ ಬಹಳಷ್ಟು ಸಮಸ್ಯೆ ಆಗುತ್ತಿದೆ. ಗ್ಯಾಸ್, ಸೌದೆ ಏನೂ ಇಲ್ಲ. ಅಡುಗೆ ಮಾಡಿ ಊಟ ಮಾಡುವುದಾದ್ರೂ ಹೇಗೆ ಅಂತ ಜನರು ಅಳಲು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಗ್ಯಾಸ್ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಚಿಕ್ಕಬಳ್ಳಾಪುರ ನಗರದ ದುರ್ಗಾ ಗ್ರ್ಯಾಂಡ್ನಲ್ಲಿ ಗ್ಯಾಸ್ ಖಾಲಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ನಗರದಲ್ಲಿರುವ ಬಹುತೇಕ ಹೋಟೆಲ್ಗಳು ಮುಚ್ಚುವ ಸಾಧ್ಯತೆ ಎದುರಾಗಿದೆ. ಏಜೆಂಟ್ಗಳು ಗ್ಯಾಸ್ ಬರುವುದು ಕಷ್ಟ ಎಂದಿದ್ದಾರೆ. ಹೋಟೆಲ್ ಪ್ರಾರಂಭದ ಬಳಿಕ ಮೊದಲ ಬಾರಿ ಈ ರೀತಿ ಆಗಿದೆ. ಪ್ರತಿ ಗುರುವಾರ ಬೆಂಗಳೂರಿನಿಂದ ಗ್ಯಾಸ್ ಬರುತ್ತಿತ್ತು. ಈ ರೀತಿ ಮುಂದುವರೆದರೆ ಹೋಟೆಲ್ ಉದ್ಯಮ ಕಷ್ಟ. ಹೋಟೆಲ್ ನಂಬಿಕೊಂಡು ಸಾಕಷ್ಟು ಜನ ಜೀವನ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಸಿಲಿಂಡರ್ಗಳ ಕೊರತೆ ನೀಗಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಕಮರ್ಷಿಯಲ್ ಸಿಲಿಂಡರ್ ಎಲ್ಲ ಸಪ್ಲೈ ಇಲ್ಲ. ಈಗ ನಮಗೆ ಆಲ್ಮೋಸ್ಟ್ ಬೆಂಗಳೂರಿಂದ ನಮಗೆ ಗುರುವಾರ ಸಪ್ಲೈ ಬರ್ತಾ ಇತ್ತು. ಈ ಟೈಮ್ಗೆಲ್ಲ ಆಲ್ಮೋಸ್ಟ್ ನಾವು ರಿಸೀವ್ ಮಾಡ್ಕೋಬೇಕಾಗಿತ್ತು. ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ನಮಗೆ. ಬಟ್ ಈ ಸಲ ಸ್ಟಾಕ್ ಬರೋದು ಡೌಟ್ ಇದೆ. ಇದರಿಂದ ನಮಗೂ ಸಪ್ಲೈ ಬರ್ತಾ ಇಲ್ಲ. ಅದರಿಂದ ನಾವು ಇರೋ ಸಿಲಿಂಡರ್ ಇಷ್ಟೊತ್ತು ಹಂಗೆ ಆಗಿದೆ. ಇವತ್ತು ಹಂಗೆ ಮಧ್ಯಾಹ್ನ ಗಂಟೆ ನಮಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಸ್ಟಾಕ್ ಏನಾದರೂ ಬರಲಿಲ್ಲ ಅಂದರೆ ಹೋಟೆಲ್ ನಡೆಸೋದು ತುಂಬ ಕಷ್ಟ ಆಗುತ್ತೆ ಸರ್. ಇದರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಕೊಪ್ಪಳ, ರಾಮನಗರ, ಹಾಸನ ಎಲ್ಲ ಕಡೆಗಳಲ್ಲೂ ಇದೇ ರೀತಿಯ ಸಮಸ್ಯೆ ಉಂಟಾಗಿದೆ. ಕೊಪ್ಪಳದ ಗುರುಪ್ರಸಾದ್ ಗ್ಯಾಸ್ ಏಜೆನ್ಸಿಯಲ್ಲಿ ನಿತ್ಯ 1400 ಜನರು ಸಿಲಿಂಡರ್ಗಾಗಿ ಬುಕ್ ಮಾಡಿಕೊಳ್ತಾ ಇದ್ದಾರಂತೆ. ಈ ಮೊದಲು ನಿತ್ಯ 500 ಸಿಲಿಂಡರ್ ಮಾತ್ರ ವಿತರಣೆ ಮಾಡಲಾಗುತ್ತಿತ್ತು. ಬಹುತೇಕ ಮನೆಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಈಗ ಮನೆಗೆ ಸಿಲಿಂಡರ್ ವಿತರಿಸುತ್ತಿದ್ದರೂ ಸಹ ಜನರೇ ವಿತರಣಾ ಕೇಂದ್ರಕ್ಕೆ ಬಂದು ಗ್ಯಾಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದರಿಂದ ನಮಗೂ ಸಮಸ್ಯೆ ಆಗ್ತಾ ಇದೆ ಅಂತ ಗ್ಯಾಸ್ ಏಜೆನ್ಸಿ ಮಾಲೀಕರು ಹೇಳ್ತಾ ಇದ್ದಾರೆ. ಕೆಲವು ಗ್ಯಾಸ್ ಏಜೆನ್ಸಿಗಳಲ್ಲಿ ಗ್ಯಾಸ್ ಸ್ಟಾಕ್ ಇಲ್ಲ. ಇನ್ನು ಕೆಲವು ಏಜೆನ್ಸಿಗಳ ಬಳಿ ಗ್ಯಾಸ್ ಸಿಲಿಂಡರ್ ಇದೆ. ಆದರೆ ಅವುಗಳನ್ನು ತಿಂಗಳಿಗೆ ಒಂದರಂತೆ ಮಾತ್ರ ವಿತರಿಸಬೇಕು. ಆದರೆ ಜನರು ಮುಂದೆ ಬುಕ್ ಮಾಡಿದಾಗ ಸಿಗುತ್ತೋ ಇಲ್ವೋ ಅಂತ ಈಗಲೇ ಬುಕ್ ಮಾಡಿಕೊಂಡು ಏಜೆನ್ಸಿಗಳ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ದಾರೋ ಅಲ್ಲೆಲ್ಲ ಕಿಲೋಮೀಟರ್ ಗಟ್ಟಲೆ ಸಾಲು ನಿಂತ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಗಾಳಿ ಸುದ್ದಿಗಳನ್ನು ನಂಬಿಕೊಂಡು ಆತಂಕ ಪಡ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಹೋಟೆಲ್ಗಳನ್ನು ಬಂದ್ ಮಾಡಿದ್ರೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಆದರೂ ಸಹ ಈಗ ಏನೂ ಮಾಡುವಂತಿಲ್ಲ. 100ರಿಂದ 90ರಷ್ಟು ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ಗಳಲ್ಲೇ ಅಡುಗೆ ಮಾಡ್ತಾ ಇದ್ವು. ಹಾಗಾಗಿ ಗ್ಯಾಸ್ ಸಿಲಿಂಡರ್ ಸಿಗದೆ ದುಬಾರಿ ಬೆಲೆ ಕೊಟ್ಟು ಸಿಲಿಂಡರ್ಗಳನ್ನು ಕೊಂಡುಕೊಳ್ಳಲು ಆಗದೆ ಹೋಟೆಲ್ಗಳನ್ನು ಮುಚ್ಚುವ ನಿರ್ಧಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಹೋಟೆಲ್ಗಳನ್ನು ಮುಚ್ಚುವ ಮನಸ್ಸಿಲ್ಲದೆ ಸೌದೆಗಳಲ್ಲಿ ಅಡುಗೆ ಮಾಡಲು ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್. ಗೇರು ಬೀಜದ ಸಿಪ್ಪೆ, ಸೌದೆಯಿಂದ ಹೋಟೆಲ್ಗಳಲ್ಲಿ ಅಡುಗೆ. ಬೆಂಗಳೂರಿನಲ್ಲಿ ಈಗಾಗಲೇ ಅರ್ಧದಷ್ಟು ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಕೆಲವು ಹೋಟೆಲ್ಗಳಲ್ಲಿ ಸೌದೆ, ಸೋಲಾರ್ಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಉಡುಪಿಯ ಹೋಟೆಲ್ಗಳಲ್ಲೂ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಬದಲಿ ವ್ಯವಸ್ಥೆಗಳತ್ತ ಹೋಟೆಲ್ ಮಾಲೀಕರು ಮುಖ ಮಾಡುತ್ತಾ ಇದ್ದಾರೆ. ಗೇರು ಬೀಜದ ಸಿಪ್ಪೆಯಿಂದ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಗೇರು ಬೀಜದ ಸಿಪ್ಪೆ ಬಳಸಿ ಹೋಟೆಲ್ನಲ್ಲಿ ಅಡುಗೆ ಮಾಡಲಾಗಿದೆ. ಕರಾವಳಿಯಲ್ಲಿ ಅತಿ ಹೆಚ್ಚು ಗೇರು ಬೀಜಗಳು ಸಿಗೋದ್ರಿಂದ ಅದರ ಸಿಪ್ಪೆಯನ್ನ ಹಾಕಿ ಬೆಂಕಿ ಉರಿಸಿ ಅಡುಗೆ ಮಾಡಲಾಗ್ತಾ ಇದೆ. ಬೆಂಗಳೂರು, ಉಡುಪಿ ಮಾತ್ರ ಅಲ್ಲ, ಮೈಸೂರಿನ ಹೋಟೆಲ್ಗಳಲ್ಲೂ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡುತ್ತಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲೂ ಹೋಟೆಲ್ಗಳು ಸೌದೆಗಳ ಮೊರೆ ಹೋಗ್ತಾ ಇವೆ. ನ್ಯೂ ಲಕ್ಷ್ಮಿ ಟಿಫಾನಿಸ್ನಲ್ಲಿ ಸೌದೆ ಒಲೆ ಬಳಕೆ ಮಾಡಿಕೊಂಡು ಅಡುಗೆ ಮಾಡಲಾಗ್ತಾ ಇದ್ದು ಬೋಂಡಾ, ಬಜ್ಜಿ, ದೋಸೆ ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ.
ಅನ್ನ ಸಾಂಬಾರ್, ಬಾತ್, ಮೊಸರನ್ನಗಳಂತಹ ಮೆನು ಸಿದ್ಧ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಹೋಟೆಲ್ಗಳು ಬಾಗಿಲು ಮುಚ್ಕೊಂಡಿದ್ದು, ಮೈಸೂರಿನ ಪ್ರಸಿದ್ಧ ನಾನ್ ವೆಜ್ ಹೋಟೆಲ್ ಸಹ ಬಂದ್ ಆಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಲಕ್ಷ್ಮಣ್ ಮೆಸ್ ಬಂದ್ ಮಾಡಲಾಗಿದೆ. ನಿನ್ನೆಯಷ್ಟೇ ಅಮ್ಮನ ಕೈರುಚಿ ಹೋಟೆಲ್ ಬಂದಾಗಿತ್ತು. ಈಗ ಲಕ್ಷ್ಮಣ ಮೆಸ್ ಸೇರಿ 2 ಹೋಟೆಲ್ ಬಂದಾದಂತಾಗಿದೆ. ಗ್ಯಾಸ್ ಇಲ್ಲದೇ ಆಯ್ತು 2 ದಿವಸ 3 ದಿವಸ ಆಯ್ತು. ಇವತ್ತು ಇಲ್ಲ, ಸಿಲಿಂಡರ್ ಇಲ್ಲ. ಅವ್ರಿಗೆ ನಿನ್ನೆ ತರ್ತೀನಿ ಅಂದಿದ್ರು, ತರಲಿಲ್ಲ. ನಾವೇನ್ ಮಾಡೋದು, ಮೊದಲು ಒಟ್ಟಿನಲ್ಲಿ ಮಾಡ್ತಾ ಇದ್ವಿ, ಯೂಸ್ ಮಾಡ್ತಾ ಇದ್ವಿ. ಮಧ್ಯ ಕ್ರಮೇಣ ನಿಲ್ಸ್ಬಿಟ್ಟಿದೀವಿ. ಈಗ ಏನಾಯ್ತು, ಅದಕ್ಕೆ ಬಂದಿದ್ದೀವಿ. ಅದರಲ್ಲೂ ಕೆಲಸ ಮಾಡೋರಿಲ್ಲ, ಮಾಡೋಕ್ಕಾಗಲ್ಲ. ಬೇಕಂದ್ರೆ ಏನಿಲ್ಲ, ಬೇರೆ ಎಣ್ಣೆ ಐಟಮ್ ಎಲ್ಲ ಮಾಡೋಕ್ಕಾಗಲ್ಲ. ಮಾಮೂಲಿ ಬಾತು ಗೀತು ಸಾಂಬಾರ್ ಗಿಂಬಾರೆಲ್ಲ ಮಾಡ್ಕೋಬಹುದು. ಅದನ್ನೇ ಸದ್ಯ ಮಟ್ಟಿ ಮಾಡ್ಕೊಂಡಿದೀವಿ ಅಷ್ಟೇ. ಕೇಳಿದ್ರೆ ಅದೇ ಹಣ ನಾಳೆ ಬರುತ್ತೆ, ಬೇರೆ ಫೋನಲ್ಲಿ ಮಾಡಿದ್ರೆ ಅಂತಾರೆ. ಏನಿಲ್ಲ, ಈಗ ಎಣ್ಣೆ ಐಟಮ್ ಏನು ಮಾಡ್ತಾ ಇಲ್ಲ. ಈಗ ಮಾಮೂಲಿ ರೈಸ್ ಬಾತು, ಬಿಸಿಳ ಬಾತು ಇಲ್ಲ, ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ವಡೆನೂ ಅಷ್ಟೇನೆ, ಯಾಕಂದ್ರೆ ಹೊಟ್ಟಿನಲ್ಲೆಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ. ದೊಡ್ಡ ಕಾವಲ್ ಏನು ಐಟಮ್ ಅದು ಮಾಡ್ಬೋದು, ರೈಸ್ ಸಾಂಬಾರ್ ಗಿಂಬಾರೆಲ್ಲ ಮಾಡ್ಕೋಬಹುದು. ಅಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಗ್ಯಾಸ್ ಇಲ್ಲದೆ ಹೋಟ್ಲ್ ನಡೆಯಲ್ವಲ್ಲ. ಈ ಸಾಮಾನಾದ್ರೂ ಬಿಡಿ, 1 ದಿವಸ 2 ದಿವಸ ಏನಾರು ಆಯ್ತದೆ. ಗ್ಯಾಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಡಿಮ್ಯಾಂಡ್ ಮಾಡ್ತಾರೆ, 2,000 ಕೊಡಿ, 3,000 ಕೊಡಿ ಅಂತಾರೆ. ಎಲ್ಲಿಂದ ತಂದು ಕೊಡೋದು? ಅದು ತಕ್ಕ ವ್ಯಾಪಾರ ಆದ್ರೆ ಪರವಾಗಿಲ್ಲ, ವ್ಯಾಪಾರ ಏನ್ ಮಾಡೋದು? ಇಂದಿರಾ ಕ್ಯಾಂಟೀನ್ಗಳಿಗೂ ಸಿಗ್ತಾ ಇಲ್ಲ ಸಿಲಿಂಡರ್ಗಳು. ಇಂದಿರಾ ಕ್ಯಾಂಟೀನ್ಗಳಿಗೂ ಸೌದೆ ಒಲೆಯಲ್ಲಿ ಅಡುಗೆ. ಸರ್ಕಾರದ ಪ್ರತಿಷ್ಠಿತ ಯೋಜನೆಗಳಿಗೂ ಈಗ ಗ್ಯಾಸ್ ಗ್ರಹಣ ಬಡಿದಿದೆ. ರಾಜ್ಯದಾದ್ಯಂತ ಇರುವ ಬಡವ್ರು ಅಂದರೆ ನಂಬ್ಕೊಂಡಿರೋದೇ ಇಂದಿರಾ ಕ್ಯಾಂಟೀನು. ಬೆಳಿಗ್ಗೆ ಮಧ್ಯಾಹ್ನ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಿದ್ದಾರೆ. ಬಡವ್ರು ತುಂಬ ತೊಂದರೆ ಆಗುತ್ತೆ. ಯಾಕೆ ಒಂದು ದಿವಸ ರಜಾ ಇಲ್ದ್ರೆ ಊಟ ಹೋಗ್ತಾ ಇರೋದು, ಸಪ್ಲೈ ಆಗ್ತಾ ಇರೋದು. ಬೆಳಿಗ್ಗೆ ಮಧ್ಯಾಹ್ನ ಒಳ್ಳೆಲ್ಲ ಊಟ ಹೋಗ್ತಾ ಇದೆ, ಊಟದೇನು ಪ್ರಾಬ್ಲಮ್ ಇಲ್ಲ. ಅದು ಬಡವ್ರು ತುಂಬ ಪ್ರಾಬ್ಲಮ್ ಆಗುತ್ತೆ. ಗ್ಯಾಸ್ ಇವಾಗ ಎಲ್ಲರಿಗೂ ಗೊತ್ತಿರೋ ಸಿಚುವೇಶನ್ ಅದು. ಗ್ಯಾಸ್ ಬಂದ್ರೇ ಇದಾಗೋದು. ಯಾಕೆ ಅವ್ರು ಹೇಳ್ದಂಥ ನೇಟ್ ಬಂದಿರೋ ಗ್ಯಾಸು ಇವತ್ತು ನಾಳೆ ಹೋಗ್ಬೋದು, ನಾಡ್ದು ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಅಂತ ಕಷ್ಟ ಆಗುತ್ತೆ. ತಟ್ಟಿರುವಂಥದ್ದು. ನಾವೀಗ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆ ಬಳಿ ಇರುವಂಥ ಇಂದಿರಾ ಕ್ಯಾಂಟೀನ್ ಬಳಿ ಇದ್ದೀವಿ. ಇಲ್ಲಿ ಏನಂತಂದರೆ ಸಿಲಿಂಡರ್ ಸಿಗದೇ ಇರುವುದರಿಂದ ಸೌದೆ ಒಲೆ ಮೂಲಕ ಈಗ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಸಾವಿರಾರು ಜನ ಕಲಬುರಗಿ ಈ ಸರ್ಕಾರಿ ಆಸ್ಪತ್ರೆಗೆ ಬಂದು ಈ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಊಟವನ್ನು ಮಾಡ್ತಿದ್ರು. ಆದರೆ ಇತ್ತೀಚೆಗೆ ಏನಂತಂದರೆ ಸಿಲಿಂಡರ್ ಅಭಾವದಿಂದಾಗಿ ಸಾಕಷ್ಟು ತೊಂದರೆ ಆಗ್ತದೆ. ಬೆಳಗಿನ ತಿಂಡಿಗೂ ಕೂಡ ಈಗ ಜನರಿಗೆ ತಿಂಡಿ ಮಾಡೋಕ್ಕಾಗದೇ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಪ್ರತಿದಿನ ಕೂಡ ವಿವಿಧ ಬಗೆಯ ತಿಂಡಿಗಳನ್ನು ಮಾಡಿ ಜನರಿಗೆ ಕೊಡ್ತಾ ಇದ್ರು. ಆದರೆ ಈ ಒಂದು ಸಿಲಿಂಡರ್ ಸಿಗದೇ ಇರುವುದರಿಂದ ಸೌದೆ ಮೇಲೆ ಏನು ಅಡುಗೆ ಮಾಡೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಈ ಏನಂತಂದ್ರೆ 1-2 ಉಪ್ಪಿಟ್ಟು ಮತ್ತೆ ಪಲಾವ್ ರೈಸ್ ಈ ರೀತಿ ಒಂದು ಬಗಾರ ರೈಸ್ ಅನ್ನು ಮಾಡೋದ್ರ ಮೂಲಕ ಇಲ್ಲಿನ ಏನು ರೋಗಿಗಳ ಸಂಬಂಧಿಕರು ಬರ್ತಾರೆ, ರೋಗಿಗರ ಜೊತೆಯಲ್ಲಿ ಬಂದಂಥವ್ರಿಗೆ ಈಗ ಊಟವನ್ನು ನೀಡ್ತಾ ಇರುವಂಥದ್ದು. ಇದು ಏನಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಸೌದೆ ಮೇಲೆ ಈಗ ಅಡುಗೆಯನ್ನು ತಯಾರು ಮಾಡ್ತಾ ಇರುವಂಥದ್ದು.
ಬಡವರ ಪಾಲಿನ ದಾಸೋಹಕ್ಕೂ ಈಗ ಗ್ಯಾಸ್ ಬಿಸಿ ತಟ್ಟಿದ್ದು ಮೈಸೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಾಳೆಯಿಂದ ಆಹಾರ ಸಿಗುವುದು ಡೌಟು ಅಂತ ಹೇಳಲಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಮುಚ್ಚುವ ಸಾಧ್ಯತೆ ಇದೆಯಂತೆ. ಈಗಾಗಲೇ 2 ದಿನಗಳಿಂದ ಮನೆಯಿಂದ ಅಡುಗೆ ಅನಿಲ ತಂದು ಅಡುಗೆ ತಯಾರಿ ಮಾಡಲಾಗಿದೆ. ಗುತ್ತಿಗೆದಾರರು ಪರ್ಯಾಯ ವ್ಯವಸ್ಥೆಗೆ ಪರದಾಡ್ತಾ ಇದ್ದು ಗ್ಯಾಸ್ ಸಿಗದಿದ್ರೆ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಬೇಕಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕುತ್ತಿದ್ದೇವೆ, ಎಲ್ಲಿಯೂ ಸಿಗುತ್ತಿಲ್ಲ. ಅಡುಗೆ ತಯಾರಿಸಿ ಕ್ಯಾಂಟೀನ್ಗಳಿಗೆ ಸಪ್ಲೈ ಕೊಡಲಾಗುತ್ತಿಲ್ಲ. ಮುಂದೆ ಇದೇ ರೀತಿ ಮುಂದುವರೆದ್ರೆ ಇಂದಿರಾ ಕ್ಯಾಂಟೀನ್ ಮುಚ್ಚಬೇಕಾಗುತ್ತೆ ಅಂತ ಅಡುಗೆ ತಯಾರಕರು ಹೇಳಿದ್ದಾರೆ. ಕಳೆದ 2-3 ದಿನದಿಂದ ಇಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿಗ ನಾವು ಅಡುಗೆ ಮಾಡಬೇಕು ಅಂತಂದರೆ ಈಗ ನಮ್ಮ ಇಲ್ಲಿ ಕೆಲಸ ಮಾಡ್ತಿರೋರ ಮನೆಯಲ್ಲಿ, ಈಗ ಪರಿಚಯ ಇರೋರ ಮನೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಏನಿದೆ ಅದನ್ನು ತಂದು ಅದರಲ್ಲಿ ಮಾಡ್ತಾ ಇದ್ದೀವಿ. ಈಗ ನಾಳೆ ನಡೆದಿದ್ದು ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ. ನಾಳೆ ಮಾಡಿದ್ರೆ ಹೆಚ್ಚು ಇಂದಿರ್ಗೆ ಹೌದು ಖಂಡಿತ ಸರ್. ಈಗ ಸಿಲಿಂಡರ್ ಬೇಕು. ಈಗ ಅಡುಗೆ ಮಾಡೋಕ್ಕೆ ಮೇಯ್ನಾಗಿ ನಮಗೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲಿಂದ 8 ಕಡೆ ಹೋಗ್ತದೆ ಸರ್. ಹಾಗಾಗಿ ದಿನ 2 ಸಿಲಿಂಡರ್ ನಮ್ಗೆ ಸಪ್ಲೈ ಬೇಕಲೇಬೇಕು. ಇಲ್ಲಿ ಸ್ವಲ್ಪ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಆ ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿತಾ ಇಲ್ಲ. ಈಗ ನಾವು ಎಲ್ಲಿಂದ ತರಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್. ಸಿಗಲಿಲ್ಲ ಅಂದ್ರೆ ಅದೇ ಸರ್, ಇವತ್ತು ಒಂದಿನ ಆಗುತ್ತೆ, ನಾಳೆಯಿಂದ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದನ್ನು ತಿಳಿಸಿದ್ದೀವಿ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ವಿತರಣೆಗೆ ತೊಂದರೆಯಾಗದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದೆ. ಪಾಕಶಾಲೆಯ ಹೊರಭಾಗದಲ್ಲಿ 2 ಒಲೆ ಹಾಕಿಸಿರುವ ಸಿಬ್ಬಂದಿ ಅದರಲ್ಲೇ ಪ್ರಸಾದವನ್ನ ಮಾಡುತ್ತಾ ಇದ್ದಾರೆ. ಕದ್ರಿ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಗ್ಯಾಸಿನ ವ್ಯವಸ್ಥೆಗೆ ತುಂಬ ಕೊರತೆ ಆಗಿದೆ. ಆದರೆ ವ್ಯತ್ಯಾಸ ಆಗಿದೆ. ಆದರೆ ನಮ್ಮ ಅನ್ನದಾನದ ಇದರಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದಂಥ ದೃಷ್ಟಿಯಲ್ಲಿ ನಾವು ಕಟ್ಟಿಗೆಗೆ ಮೊರೆ ಹೋಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಕಟ್ಟಿಗೆ ಮೂಲಕವಾಗಿ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ? ಅಲ್ಲ, ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀರಾ? ಹೇಗೆ? ಇಲ್ಲ, ಸಂಖ್ಯೆಯನ್ನು ನಾವು ಕಮ್ಮಿ ಮಾಡಲಿಲ್ಲ. ನಮಗೆ ಅಗತ್ಯ ಬಿದ್ದರೆ ಜಾಸ್ತಿ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಆದರೆ ವ್ಯವಸ್ಥೆಯ ದೃಷ್ಟಿಯಲ್ಲಿ ಇವತ್ತು ಯಾವ ರೀತಿ ನಿನ್ನೆ ಮೊನ್ನೆ ಆಗ್ತಾ ಇತ್ತು ಅದೇ ರೀತಿಯ ವ್ಯವಸ್ಥೆಗಳು ಆಗ್ತದೆ. ಅನ್ನ ಆಗಿರಲಿ, ಸಾರಾಗಿರಲಿ, ಗಸಿ ಆಗಿರಲಿ ಅಥವಾ ಪಾಯಸ ಎಲ್ಲವೂ ಇರ್ತದೆ. ಆದರೆ ಒಂದು 4-5 ದಿವಸ ಇಂಥದೇ ವ್ಯವಸ್ಥೆ ಆದರೆ ನಾವು ಒಂದು 2 ಐಟಮ್ಗಳನ್ನು ಕಮ್ಮಿ ಮಾಡಿಕೊಂಡು ಬಂದ ಭಕ್ತರಿಗೆ ಅನ್ನದಾನ ಸೇವೆ ಕೊಡಬೇಕಂತ ಹೇಳೋ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ದೇವಸ್ಥಾನಗಳು ಮಾತ್ರವಲ್ಲ, ಶಾಲೆಗಳು, ಹಾಸ್ಟೆಲ್ಗಳಿಗೂ ಗ್ಯಾಸ್ ಬಿಸಿ ತಾಗಿದ್ದು ಮಕ್ಕಳು ಊಟ ಇಲ್ಲದೆ ಕಷ್ಟಪಡುವಂತಾಗಿದೆ. ಮಕ್ಕಳ ಬಿಸಿಯೂಟಕ್ಕೂ LPG ಗ್ಯಾಸ್ ಟ್ರಬಲ್ ಶುರುವಾಗಿದ್ದು GBA ವ್ಯಾಪ್ತಿಯ ಶಾಲೆಗಳಲ್ಲಿ ಬಿಸಿಯೂಟಕ್ಕೆ ಸಮಸ್ಯೆಯಾಗಿದೆ. ಪ್ರತಿದಿನ 24,000 ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಗ್ಯಾಸ್ ಸಿಗದ ಕಾರಣ ಮುಂದೇನು ಎನ್ನುವಂತಾಗಿದೆ. ಎಷ್ಟೋ ಜನ ಬಡಮಕ್ಕಳು GBA ಶಾಲೆಯ ಬಿಸಿಯೂಟವನ್ನೇ ನಂಬಿಕೊಂಡಿದ್ದಾರೆ. ಆದರೆ ಈಗ ಗ್ಯಾಸ್ ಕೊರತೆಯಿಂದ ಮಕ್ಕಳಿಗೆ ಊಟವಿಲ್ಲದಂತಾಗಿದೆ. ಒಂದು ಯುದ್ಧ ನಡೆದ್ರೆ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ, ಯಾರಿಗೆಲ್ಲ ತೊಂದರೆಯಾಗುತ್ತೆ ಅನ್ನೋದು ಈಗ ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇರಾನ್ ಆಕ್ರೋಶಕ್ಕೆ ಹರ್ಮುಜ್ ಜಲಸಂಧಿ ಬಂದಾಗಿತ್ತು. ಅದರ ಹೊಡೆತ ಈಗ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಿಗೆ ಬಿದ್ದಿದೆ. LPG ಸಿಲಿಂಡರ್ ಸಿಗದೆ ಜನರು ವಿಲವಿಲ ಒದ್ದಾಡುವಂತಾಗಿದೆ. ಹಾಸ್ಟೆಲ್ನಲ್ಲಿರೋ ವಿದ್ಯಾರ್ಥಿಗಳಿಗೂ ಅನ್ನದ ಕೊರತೆ ಎದುರಾಗುವಂತೆ ಮಾಡಿದೆ. ಹಾಸ್ಟೆಲ್ಗಳಿಗೂ ತಟ್ಟಿದೆ LPG ಗ್ಯಾಸ್ ಸಿಲಿಂಡರ್ ಬಿಸಿ. ಆಟೋಗೆ ಸಿಗ್ತಾ ಇಲ್ಲ ಗ್ಯಾಸ್, ರಸ್ತೆಗೆ ಇಳಿತಾ ಇಲ್ಲ ಕ್ಯಾಬ್. ಸೌದಿಯಿಂದ ಬಂತು ತೈಲ ಹಡಗು, ಗ್ಯಾಸ್ ಸಮಸ್ಯೆ ಬಗೆಹರಿಯುತ್ತಾ.
ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಬಿಸಿ ಭಾರತದಲ್ಲಿ ಭಾರೀ ಸಮಸ್ಯೆಗಳನ್ನು ಸೃಷ್ಟಿಸಿದೆ. ಹೋಟೆಲ್ಗಳು, ಕ್ಯಾಂಟೀನ್ಗಳು ಬಂದಾಗ್ತಾ ಇದ್ದು ಸರ್ಕಾರಿ ಹಾಸ್ಟೆಲ್ಗೂ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಅಡುಗೆ ತಯಾರಿಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಮಕ್ಕಳಿಗೆ ಮುಂದೇನು ಗತಿ ಎನ್ನುವಂತಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ಹಾಸ್ಟೆಲ್ನಲ್ಲಿ ಗ್ಯಾಸ್ ಕೊರತೆ ಎದುರಾಗಿದೆ. ಇರುವ 2 ಸಿಲಿಂಡರ್ ಖಾಲಿಯಾದರೆ ಉಪವಾಸವೇ ಗತಿ ಎನ್ನುವಂತಾಗಿದೆ. ಹಾಸ್ಟೆಲ್ನಲ್ಲಿ ಒಟ್ಟು 200 ವಿದ್ಯಾರ್ಥಿಗಳಿದ್ದು ಶೀಘ್ರವೇ ಸಿಲಿಂಡರ್ ಕೊರತೆಯನ್ನು ನಿಭಾಯಿಸಬೇಕು ಅಂತ ವಾರ್ಡನ್ ಮತ್ತು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸದ್ಯ ಈ ಹಾಸ್ಟೆಲ್ನಲ್ಲಿ 200 ಜನಕ್ಕೂ ಇರುವಂತದ್ದು ಕೇವಲ 2 ಸಿಲಿಂಡರ್ಗಳು ಮಾತ್ರ. ಈಗಾಗಲೇ ಒಂದು ಸಿಲಿಂಡರ್ ಬಳಕೆಯಾಗಿದೆ, ಮತ್ತೊಂದು ಸಿಲಿಂಡರ್ ನಾಳೆ ಅಥವಾ ನಾಳೆಯದ್ದು ಖಾಲಿಯಾಗುವಂತಹ ಪರಿಸ್ಥಿತಿ ಇರುವಂತದ್ದು. ಈ ಹಿಂದೆ ಸಾಕಷ್ಟು ಸಿಲಿಂಡರ್ಗಳು ಸ್ಟಾಕ್ ಇಡ್ತಾ ಇತ್ತು, ಆದರೆ ಈಗ ಯಾವುದೇ ರೀತಿಯಾದಂತಹ ಸಿಲಿಂಡರ್ಗಳು ಸ್ಟಾಕ್ ಇಲ್ಲ. ಸದ್ಯ ಇದರಿಂದ ಅಡಿಗೆ ಮಾಡುವವರಿಗೂ ಸಹ ಬಹಳಷ್ಟು ರೀತಿಯಾದಂತಹ ಗೊಂದಲ. ಆದರೆ ಮತ್ತೊಂದು ಕಡೆ ಊಟ ಇಲ್ಲದಂತಹ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗುತ್ತೆ, ಮಕ್ಕಳು ಎಲ್ಲಿ ಊಟ ಮಾಡಬೇಕು ಅಂತ ಬಹಳಷ್ಟು ಪ್ರಶ್ನೆ ಆಗಿರುವಂಥದ್ದು. ಸದ್ಯ ನಾವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳು, ಈಗ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪ್ರತಿನಿತ್ಯ ಇಲ್ಲಿ ಊಟ ಮಾಡ್ತಾರೆ. ಆದರೆ ಈಗ ಏಕಾಏಕಿ ಈ ಸಿಲಿಂಡರ್ ಏನಾದರೂ ಕ್ಲೋಸ್ ಆದರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಯಾವ ರೀತಿ ಊಟ ಮಾಡಬೇಕು ಅಂತ ಅವ್ರಿಗೂ ಒಂದು ರೀತಿಯ ಗೊಂದಲ ಇರುವಂಥದ್ದು. ಸದ್ಯ ಈ ವಿಚಾರವಾಗಿ ಇಲ್ಲಿನ ಹಾಸ್ಟೆಲ್ ವಾರ್ಡನ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಸಿಲಿಂಡರ್ ಕೊರತೆ ಈಗ ಇಡೀ ರಾಜ್ಯದಲ್ಲಿ ಬಂದಿರುವಂತಹದ್ದು. ಸೊ ಇಲ್ಲಿನ ಪರಿಸ್ಥಿತಿ ಏನಿದೆ, ಏನು ಕ್ರಮ ಕೈಗೊಳ್ತಾ ಇದ್ದೀರಾ ನೀವು? ಸರ್ ನಮಸ್ಕಾರ. ಈಗ ಸಾಹೇಬರು ಎಲ್ಲನ ಇಂಡೆಂಟ್ ಎಲ್ಲ ಕೊಟ್ಟಿದ್ದೀವಿ. ನಾವು ಸಾಹೇಬರು ಎಲ್ಲ ಭೇಟಿ ಮಾಡಿದ್ದಾರೆ ಏಜೆನ್ಸಿ ಹತ್ರನ. ಇಷ್ಟಿನ ತನಕ ನಮ್ಮ ಸೆಫ್ಸೆಂಟು ಸಿಗ್ತಿತ್ತು, ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದೇ ಮುಂದೆ ಏನಾನ ಇದೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸ್. ಮೊದಲು ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು? ನಮಗೆ ಸೆಫ್ಸೆಂಟ್ ಬರ್ತಿತ್ತು ಸರ್, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಿದ್ರು. ಈಗ ಸ್ವಲ್ಪ ಭಾಳ ಕಡಿಮೆ ಮಾಡಿದ್ದಾರೆ. ಅದೇ ಹಿಂಗೇನೋ ಮುಂದೆ ಆದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸರ್. ಮತ್ತೊಂದು ಕಡೆ ಆಟೋಗಳಿಗೆ ತುಂಬಿಸುವ ಗ್ಯಾಸ್ ಸಹ ಸಿಗ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಆಟೋಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಕೆಲ ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಓಪನ್ ಇರೋ ಬಂಕ್ಗಳು ಹೆಚ್ಚಿನ ದರ ವಸೂಲಿ ಮಾಡುತ್ತಾ ಇದ್ದಾರಂತೆ. ಇದರಿಂದ ಬಂಕ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಆಟೋ ಚಾಲಕರು ಕೂಡಲೇ ಅವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಸದ್ಯ ಈಗ ಉಂಟಾಗಿರೋ ಗ್ಯಾಸ್ ಸಮಸ್ಯೆ ಬಗೆಹರಿಸೋಕೆ ಸರ್ಕಾರ ಕೆಲವೊಂದು ಕ್ರಮಗಳನ್ನು ಕೈಗೊಳ್ತಾ ಇದೆ. 25 ದಿನಕ್ಕೆ 1 ಕನೆಕ್ಷನ್ಗೆ 1 ಸಿಲಿಂಡರ್ ಮಾತ್ರ ಕೊಡಲು ತೀರ್ಮಾನಿಸಿದೆ. ಅಕ್ರಮವಾಗಿ ಸಿಲಿಂಡರ್ ಸಂಗ್ರಹಿಸಿದರೆ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನೆ, ಆಸ್ಪತ್ರೆ, ಶಾಲೆಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ದು ಯುದ್ಧ ಕಾಲದಲ್ಲಿ ಗ್ಯಾಸ್ ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದೆ. ಅಲ್ಲದೆ ಮದುವೆ ಸಮಾರಂಭ, ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಕಷ್ಟ ಅಂತ ಹೇಳಿದೆ. ಆರಂಭದಲ್ಲಿ ಗ್ಯಾಸ್ ಕೊರತೆ ಇಲ್ಲ ಅಂತ ಹೇಳಿದ್ದ ಸರ್ಕಾರ ಈಗ ಕೊರತೆ ಇದೆ ಅನ್ನೋದನ್ನ ಒಪ್ಪಿಕೊಂಡು ಸಮಸ್ಯೆ ಬಗೆಹರಿಸೋ ಪ್ರಯತ್ನಕ್ಕೆ ಕೈ ಹಾಕಿದೆ. ಅದೇ ರೀತಿ ಜನರನ್ನು ಮಿತವಾಗಿ ಗ್ಯಾಸ್ ಬಳಸುವಂತೆ ಮನವಿ ಮಾಡಿಕೊಂಡಿದೆ. ಈ ಎಲ್ಲ ಸಂಕಷ್ಟಗಳ ನಡುವೆಯೇ ಹರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಒಂದು ತೈಲ ಹಡಗು ಬಂದಿದ್ದು ಲಿಬೇರಿಯಾ ಧ್ವಜ ಹೊತ್ತ ತೈಲ ಟ್ಯಾಂಕರ್ ಹಡಗು ಮುಂಬೈಗೆ ಬಂದಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಸರಿಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಗ್ಯಾಸ್ ಕೊರತೆ ಅಲ್ಲ, ದೇಶದಲ್ಲೆಲ್ಲ ಗ್ಯಾಸ್ ಎಮರ್ಜೆನ್ಸಿಯೇ ಶುರುವಾಗಿದೆ. ಇದು ಮತ್ತಷ್ಟು ದೊಡ್ಡದಾಗುವ ಮುನ್ನ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಇದ್ದು ಅದನ್ನ ಸರ್ಕಾರ ಹೇಗೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.